ನೋಡ್ರಿ ಎಲ್ಲ ನೋಡಿಬಿಟ್ಟಿವಿ. ಇಲ್ಲಿ ಒಬ್ಬ ಅಭ್ಯರ್ಥಿ ಅದಾನೆ BJPದು, ಬಾಗೇವಾಡಿಗೆ ಯಾಕೆ ಹೋಗಲಿಲ್ಲ ಮನೆ ಪ್ರಚಾರಕ್ಕೆ? ನಾನು ಯತ್ನಾಳ್ ಸರಿಯಾಗಿ ಪ್ರಚಾರ ಮಾಡಲಿ ಅಂತ ಹೇಳ್ತಿದ್ದ. ಹೋಗಿ ಬಾಗೇವಾಡಿಯಾಗ BJPಗೆ ಓಟ್ ಹಾಕಿ ಬೆಳ್ಳುಬಿಗೆ ಓಟ್ ಹಾಕಂತ ಹೇಳ್ದ. ಈ ಒಂದು ಕುಟುಂಬದಾಗ ಒಂದೇ ಮನೆಯಾಗ ಒಂದೇ ಉದ್ಯೋಗ ಮಾಡ್ಕೊಂಡು ಜೀವನ ಮಾಡೋರು, ಒಬ್ಬ ಕಾಂಗ್ರೆಸ್ನಾಗ ಇರೋದು, ಒಬ್ಬ ಎಲ್ಲ BJP ಲಾಭ ಹೊಡ. ಇಂಥವ್ರಿಂದ ಏನು ಪಾರ್ಟಿಗೆ ಲಾಭ ಆಗೋದಿಲ್ಲ. ನಾಲ್ಕು ನೋಡ್ರಿ, ಈಗ ಇಡೀ ದೇಶದಲ್ಲೇ ಒಂದು ವಾತಾವರಣ ಇದೆ. ಎಲ್ಲಿ ಮೋದಿಯವರು ಅನಿವಾರ್ಯ ಇದ್ದಾರೆ. ಮೋದಿಯವರನ್ನು ನಾವು ಆಯ್ಕೆ ಅಲ್ಲ, ಮೋದಿಯವ್ರನ್ನ ಆಯ್ಕೆ ಮಾಡದಿದ್ರೆ ನಾವು ಉಳಿದಿಲ್ಲ ಅನ್ನೋಂಥ ಭಾವನೆ ದೇಶದ ಜನರಿಗೆ ಬಂದಿದೆ. ಹೀಗಾಗಿ 400 ಪಾರ ಆಗ್ತದೋ ಎಲ್ಲಿ 500ಕ್ಕೆ ಹೋಗಿ ಆಗ್ತದೋ ಗೊತ್ತಿಲ್ಲ. ಆ ರೀತಿ ವಾತಾವರಣ ದೇಶದಲ್ಲಿ. 2 ಲೋಕಸಭೆಯಲ್ಲಿ ಒಂದು ಕಡೆ ನಾಮಪತ್ರ ಸಲ್ಲಿಸೋದಿತ್ತು, ಒಂದು ಕಡೆ ವಿಶ್ವೇಶ್ವರ ಹೆಗಡೆಯವರ ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸಿದ್ದೆ. ಕರಾವಳಿ ಭಾಗದಲ್ಲಂತೂ 100ಕ್ಕೆ 100 3 ಲೋಕಸಭೆಯನ್ನು ನಾವು ಗೆಲ್ತೀವಿ. ದಕ್ಷಿಣ ಕನ್ನಡ, ನಮ್ಮ ಉಡುಪಿ ಚಿಕ್ಕಮಗಳೂರು, ಉತ್ತರ ಕನ್ನಡ, ಇಡೀ ಕರ್ನಾಟಕದಲ್ಲಿ ನರೇಂದ್ರ ಮೋದಿಯವರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಈ ದೇಶಕ್ಕೆ ಅನಿವಾರ್ಯ ಮತ್ತು ಅವಶ್ಯ ಅನ್ನುವಂಥದ್ದು ಸಾಮಾನ್ಯ ಮತದಾರರಿಗೂ ಅನಿಸಿದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಕಾರ್ಯಕರ್ತರು ಸಹ ಎಷ್ಟೇ ಅವರಲ್ಲಿ ಮನಸ್ಸಿನಲ್ಲಿ ಕೆಲವೊಂದು ವಿಚಾರದಲ್ಲಿ ಅಸಮಾಧಾನ ಇದ್ದರೂ ಸಹ ದೇಶದ ಹಿತದೃಷ್ಟಿಯಿಂದ ಎಲ್ಲರಿಗೂ ಒಕ್ಕಟ್ಟಾಗಿ ಒಂದಾಗಿ ನಾವು ಅಭ್ಯರ್ಥಿಗಳ ಮುಖ ನೋಡುವುದಿಲ್ಲ. ನರೇಂದ್ರ ಮೋದಿ, ಭಾರತೀಯ ಜನತಾ ಪಾರ್ಟಿ 3 ವಿಚಾರದಲ್ಲಿ ನಾವು ಬದ್ಧರಾಗಿ ಈ ಸಲ 28 ಲೋಕಸಭೆಯನ್ನು ಕರ್ನಾಟಕದಲ್ಲಿ ಗೆಲ್ಲುವಂಥ ವಾತಾವರಣ ಇವತ್ತಿದೆ. ನಾವು ಒಂದೇ ಮಾತು ಹೇಳ್ತೀನಿ, ನೀವು BJP ಒಳಗೆ ಇದೀರಿ, BJPದಿಂದ MLA ಆಗಿರಿ, BJPದಿಂದ ಮಂತ್ರಿ ಆಗಿರಿ. ಭಾರತೀಯ ಜನತಾ ಪಾರ್ಟಿ ನಿಮ್ಮ ಜೀವನದಾಗ ಎಂದೂ ಮಂತ್ರಿ ಆಗ್ತಿರಲಿಲ್ಲ. ನಿಮ್ಮದು ಉಪಕಾರ ಇದೆ, ನೀವು ಬಂದಿದ್ರೆ BJP ಸರ್ಕಾರ ಇದೆ, ಅದನ್ನು ಅಲ್ಲಗಳಿದಿಲ್ಲ. ಆದರೆ BJPದು ದೊಡ್ಡ ಉಪಕಾರ ಇದೆ. ಸಹಕಾರಿ ಮಂತ್ರಿಗಳು ಮಾಡಿದೀವಿ, ಅಲ್ಲಿದಿಂದ ಮೈಸೂರು ಉಸ್ತುವಾರಿ ಸಚಿವರು ಮಾಡಿದೀವಿ. ಈ ಉತ್ತರ ಕನ್ನಡದಲ್ಲಿ ಶಿವರಾಮ್ ಹೆಬ್ಬಾರ್ ಮನೆ ಹೇಳಿ ಬಂದೇನೆ. ಉತ್ತರ ಕನ್ನಡದಲ್ಲಿ ನಿಮಗೇನಾರೇ ಈ ದೇಶ ಧರ್ಮ ದೇಶದಲ್ಲಿ ಇರಬೇಕಾದ್ರೆ ನೀವು ಮೋದಿಯವ್ರದ್ದು ನೀವು ಎಲೆಕ್ಷನ್ ಮಾಡಬೇಕು. BJP ಒಳಗಡೆ ಬರುವಾಗ ಜಾಮೂನು ಎಲ್ಲ ಸಿಹಿ ಪದಾರ್ಥಗಳು ಕೊಡುತ್ತೆ, ಆಮೇಲೆ ವಿಷ ಹಾಕಿಬಿಡ್ತಾರೆ. ಯಾರು ವಿಷ ಹಾಕಿಲ್ರಿ? ವಿಷ ಹಾಕಿದ್ರೆ ಸತ್ತು ಹೋಗ್ತಿದ್ರಲ್ಲ ಅವ್ರು. ಜೀವಂತ ಹಾಕಿರ್ತಾರೆ, ವಿಷ ಹಾಕಿದವರು ಸತ್ತು ಹೋಗ್ತಾರೇನು? ಅದಕ್ಕೆ ದಯವಿಟ್ಟು ಸೋಮಶೇಖರ್ಗೂ ವಿನಂತಿ ಮಾಡ್ಕೋತೀನಿ, ನೀವು BJP ಏನದಾಗದಿರಿ, ನಿಮಗೆ ಒಳ್ಳೆಯಾಗಿತ್ತಂದ್ರೆ ರಾಜೀನಾಮೆ ಕೊಟ್ಟು ನೀವು ಬೇಕಾದಂಗೆ ನೀವು ಮಾಡಿರಿ. BJP ಒಳಗೆ ಮಾಡಿದ್ರೆ ಅದು ಜನನ ಒಪ್ಪೋದಿಲ್ಲ, ನೈತಿಕತೆನೂ ಅಲ್ಲ.